ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅಂಬೇಡ್ಕರ್ ಅಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಬ್ಬ ಧೀಮಂತ ನಾಯಕ. ರಾಜ್ಯ ಸರ್ಕಾರ ಯಾವುದೇ ತರ ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ, ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಗ್ಯಾರಂಟಿ 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 ಇಚ್ಚಿರಿ 2,000 ರೂಪಾಯಿ ಗ್ಯಾರಂಟಿ ಕೊಡ್ತಾರೆ. ಹೆಂಗೆ ಜೀವನ ನಡೆಸ್ತಾರೆ? ಅದು ಕೂಡ ಸರಿಯಾದ ಸಮಯಕ್ಕೆ ಅಕೌಂಟ್ಗೆ ಹಾಕ್ತಾರ? ರೈತರು ಆತ್ಮವಿಶ್ವಾಸ ಮೂಡಿಸುವಂತ ಕೆಲಸ ಯಾವ್ದಾದ್ರು ಮಾಡಿದಾರ? ಬ್ರ್ಯಾಂಡ್ ಬೆಂಗಳೂರು ಇವತ್ತು ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ನನ್ನ ರಾಜ್ಯದ ಜನರು ಕಷ್ಟಪಡ್ತಾ ಇದ್ದಾರೆ, ಉಳಿಸಿ ಅಂತೇಳಿ ಕಣ್ಣೀರ್ ಹಾಕಿ ಮಾತಾಡುದು. ಕನ್ನಡಿಗರು ಇನ್ನೊಬ್ರು ಪ್ರಧಾನಮಂತ್ರಿ ಆಗಕ್ಕೆ ಊಗೆ ಮಾಡಕ್ಕೂ ಆಗಲ್ಲ. ನೀವು ಕುಮಾರಸ್ವಾಮಿ ಅವರು 28ಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದ್ ಹೇಗೆ ಅಷ್ಟು ಜಾಸ್ತಿ ಸೀಟ್ ತಗೊಂಡಿರೋ ಬಿಜೆಪಿ ಹೇಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸೋದು ಬಿಡುತ್ತೆ ಅಂತ ಪ್ರಶ್ನೆ ಕೇಳಿದ್ರು. ಕಾಂಗ್ರೆಸ್ ಮನೆಗೆ ಹೋಗೋದು ಖಚಿತ, NDA ಸರ್ಕಾರ ಬರೋದು ನಿಶ್ಚಿತ. ಒಂದಷ್ಟು ಪೊಲಿಟಿಕಲಿ ಮಾತಾಡೋದಾದ್ರೆ ನೀವು ನೋಡ್ತಾ ಇದ್ದೀರಾ, ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಥರದ್ದೇ ಒಂದಷ್ಟು ವಾತಾವರಣ ಕಾಣಿಸ್ತಾ ಇದೆ. ಹಾಗೇನಾದ್ರೂ ಇದೆಯಾ? ಈಗ ರೀಸೆಂಟ್ ಆಗಿ ವಿಧಾನಸೌಧಕ್ಕೂ ಕೂಡ ಹೋಗಿ ಬಂದ್ರು. ತುಂಬಾ ಮಂದಿ ಹೋಪ್ಸ್ ಕೂಡ ಇದೆ, ಕರ್ನಾಟಕದ ಬಹುತೇಕ ಮಂದಿ ಅವರು ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅಂತ. ಸೊ ನೀವು ಹೇಳೋದಾದ್ರೆ ಹೇಗಿದೆ ಪರಿಸ್ಥಿತಿ ಅಂತ ನೋಡಿ. ವಿಶೇಷವಾಗಿ ಬಾಬಾ ಸಾಹೇಬ್ ಸಂವಿಧಾನದ ಶಿಲ್ಪಿ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅಂಬೇಡ್ಕರ್ ಅಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕೆಂದರೆ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಒಬ್ಬರು ದಲಿತರ ಮನೆಯಲ್ಲಿ ವಾಸ ಮಾಡಿ ಅಲ್ಲಿನ ವಿಚಾರಗಳನ್ನು ತಿಳ್ಕೊಂಡು ಅವರು ಯಾವ ಥರ ಕಷ್ಟಪಡ್ತಾರೆ, ಅವ್ರಿಗೆ ಏನೇನು ಸವಲತ್ತನ್ನು ಕೊಡಬೇಕು ಸರ್ಕಾರ ವತಿಯಿಂದ, ಅವರನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಬರಬೇಕು, ಎಲ್ಲ ರೀತಿಯಲ್ಲಿ ಅವರು ಜೀವನ ಯಶಸ್ವಿ ಆಗಬೇಕು ಅಂಥೇಳಿ ಅರ್ಥಕೊಂಡು ಬಂದು ಆ ಕಾರ್ಯಕ್ರಮಗಳನ್ನು ಸರ್ಕಾರ ವತಿಯಿಂದ ಇಂಪ್ಲಿಮೆಂಟ್ ಮಾಡಿರತಕ್ಕಂಥ ಒಬ್ಬ ಧೀಮಂತ ನಾಯಕ. ಜನತಾ ದರ್ಶನ ನೀವು ನೋಡಿರ್ಬೋದು. ಪ್ರಾರಂಭ ಮಾಡಿದ್ದು ಕುಮಾರಸ್ವಾಮಿ ಅವರ ಕಾಲದಲ್ಲಿ. ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಸಾರಾಯ ನಿಷಿದ್ಧ, ಲಾಟ್ರಿ ನಿಷಿದ್ಧ, ಮತ್ತು ರೈತರಿಗೋಸ್ಕರ 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ. ಈ ಥರ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನು ಅವ್ರಿಗೆ ಸಿಕ್ಕಿರತಕ್ಕಂಥ ಅಲ್ಪ ಅವಧಿಯ ಅಧಿಕಾರದಲ್ಲಿ 2018ರಲ್ಲಿ ಏನು ಅವರು ಸಿಕ್ಕಿರೋದು ಬರೀ 14 ತಿಂಗಳು. 2007-8ರಲ್ಲಿ ಸಿಕ್ಕಿರೋದು 18 ತಿಂಗಳು. ಈ 18-14 ತಿಂಗಳಲ್ಲಿ ಅವರು ಯಾವತ್ತೂ ಸಮಯವನ್ನು ವ್ಯರ್ಥ ಮಾಡಿಲ್ಲ. ಅವ್ರ ಶಕ್ತಿ ಮೀರಿ ಬಡವರ ಬಂಧು ಅಂತೇಳಿ ಕಾರ್ಯಕ್ರಮ ತಂದರು. ಈ ತರಕಾರಿ ಹಣ್ಣು ಎಲ್ಲ ಮಾಡ್ತಾರಲ್ಲ ಮಾರ್ಕೆಟಲ್ಲಿ, ಅವರಿಗೆ ದಿನಕ್ಕೆ 10,000 ರೂಪಾಯಿ ಸಾಲ ಬೆಳಿಗ್ಗೆ ಕೊಡೋದು, ಸಾಯಂಕಾಲ ವಾಪಸ್ ಕೊಟ್ಬಿಡೋದು 0%. ಪಾಪ ಅವರೆಲ್ಲ ಮೀಟ್ರ್ ಬಡ್ಡಿ ಕಟ್ತಾರೆ ಬಡವರವರು. ಎಲ್ಲಿಂದ ಅವರು ದುಡಿಮೆ ಮಾಡೋಕ್ಕಾಗುತ್ತೆ, ಲಾಭ ಮಾಡೋಕ್ಕಾಗುತ್ತೆ? ಆ ಥರ ಕಾರ್ಯಕ್ರಮಗಳನ್ನು, ಜನಪರವಾದಂಥ ಯೋಜನೆಗಳನ್ನು ತಂದಿದ್ದರು. ಅವರು ಯಾವುದೇ ವರ್ಗವನ್ನು ಬಿಟ್ಟಿಲ್ಲ. ಅಂಥವ್ರನ್ನ ಇವತ್ತು ನಾವು ಕೇಂದ್ರಕ್ಕೆ ಕಳಿಸಿದ್ದೀವಿ. ಕೇಂದ್ರದ ಮಂತ್ರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕ್ಯಾಬಿನೆಟಲ್ಲಿ. ಅವರು ನಿರೀಕ್ಷೆನೇ ಮಾಡಿರಲಿಲ್ಲ ಇಂಥ ದೊಡ್ಡ ಖಾತೆ ಕೊಡ್ತಾರಂತೆ. ಬೃಹತ್ ಇಂಡಸ್ಟ್ರಿಯಲು, ಸ್ಟೀಲು ಅಂಥ ಖಾತೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಯಾವುದೇ ಥರ ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ. ಏನೇ ಒಂದು ಮಾಡಬೇಕು ಅಂದರೂ ಕೂಡ ನೆರೆ ರಾಜ್ಯ ಆಂಧ್ರದಲ್ಲಿ ವೈಜಾಗ್ದಲ್ಲಿ ಒಂದು ದೊಡ್ಡ ಇವರ ಇಂಡಸ್ಟ್ರಿಯಲ್ ಸಂಬಂಧಪಟ್ಟಿರತಕ್ಕಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ಇನ್ನೇನು ಮುಚ್ಚೋಗುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿದ್ರು. ಅದನ್ನು ಫೈನಾನ್ಸ್ ಮಿನಿಸ್ಟ್ರಿ ಜೊತೆಲಿ ಮಾತಾಡಿ ಪುನರ್ಚೇತನ ಮಾಡಿ ಅದನ್ನು ಮತ್ತೊಮ್ಮೆ ನೆಕ್ಸ್ಟ್ ಲೆವೆಲಲ್ಲಿ ತಂದು ಇಡೀ ದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಕರೆದು ಅವರಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಂಥ ಒಬ್ಬರು ಅವರು ಒಂದು ದೂರದ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಯಾವತ್ತೂ ಕೂಡ ಅಷ್ಟೇ. ಅವರು ಮತ್ತೊಮ್ಮೆ ನಮ್ಮ ರಾಜ್ಯಕ್ಕೆ ಬರಬೇಕು, ಮುಖ್ಯಮಂತ್ರಿ ಆಗಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ತಾವು ನೋಡ್ತಾ ಇದ್ದೀರಿ, ಜನ ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದಾರಾ ಹೇಳಿ? ಯಾವುದಾದ್ರು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ, ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಎಲ್ಲ ಪದಾರ್ಥಗಳ ಮೇಲೆ ರೇಟು ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ. ಯಾವುದರಲ್ಲಿ ಇವತ್ತು ರೇಟ್ ಕಮ್ಮಿ ಆಗಿದೆ? ಸ್ಟಾಂಪ್ ಡ್ಯೂಟಿ ತಗೊಳ್ಳಿ, ಆಯ್ತಲ್ಲ. ಈಗ ಪೆಟ್ರೋಲ್ ಡೀಸೆಲ್ ತಗೊಳ್ಳಿ. ಪೆಟ್ರೋಲ್ ಡೀಸೆಲ್ ಅಂದ ತಕ್ಷಣ ಸೆಂಟ್ರಲ್ ಅಂತ ಹೇಳ್ಬೇಡಿ, ರಾಜ್ಯ ಸರ್ಕಾರದ ಪಾಲು ಇದೆ, ಚೆಸ್ ಹಾಕ್ತಾರೆ, ಅದು ತಗೊಳ್ಳಿ. ಪ್ರಾಪರ್ಟಿ ಟ್ಯಾಕ್ಸ್ ತಗೊಳ್ಳಿ.
ಬಟ್ ಗ್ಯಾರಂಟಿ ಕೈ ಹಿಡಿದಿರೋದ್ರಿಂದ ಅಲ್ಲ, ಗ್ಯಾರಂಟಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಒಂದ್ ನಿಮಿಷ, ಗ್ಯಾರಂಟಿ 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 ಅಂತೀರಿ. 2,000 ರೂಪಾಯಿ ಗ್ಯಾರಂಟಿ ಕೊಡ್ತಾರೆ. ಆ 2,000 ರೂಪಾಯಿ ಗ್ಯಾರಂಟಿ ತಗೊಂಡು ಹೆಂಗೆ ಜೀವನ ನಡೆಸ್ತಾರೆ? ಅದು ಕೂಡ ಸರಿಯಾದ ಸಮಯಕ್ಕೆ ಅಕೌಂಟ್ಗೆ ಹಾಕ್ತಾರಾ? ಬೈ ಎಲೆಕ್ಷನ್ ಬಂದ್ರೆ ಹಾಕ್ತಾರೆ, ಯಾವುದೋ ಚುನಾವಣೆ ಡಿಕ್ಲೇರ್ ಆದರೆ ಅಕೌಂಟ್ಗೆ ಹಾಕ್ತಾರೆ. ಆಯ್ತಲ್ಲ, ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಬಂದ ಮೇಲೆ ರೈತರಿಗೋಸ್ಕರ ಯಾವುದಾದ್ರು ಒಂದು ಹೊಸ ಯೋಜನೆ ತಂದಿದ್ದಾರಾ? ರೈತರು ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸ ಯಾವುದಾದ್ರು ಮಾಡಿದಾರಾ? ಹೊಸದು ಏನಾದ್ರು ಇನ್ವೆಸ್ಟರ್ಸ್ ಯಾರಾದ್ರು ಕರ್ನಾಟಕಕ್ಕೆ ಬರ್ತಾ ಇದ್ದಾರಾ? ಯಾವುದಾದ್ರು ಇವತ್ತು ಆ ಎಕ್ಸಿಬಿಷನ್ ಈ ಎಕ್ಸಿಬಿಷನ್ ಮಾಡ್ತೀನಿ ಅಂತಾರೆ, ಸುಮ್ಮನೆ ಅಲ್ಲಿ ಘೋಷಣೆ ಮಾಡ್ತಾರೆ. ಘೋಷಣೆಯಾಗೆ ಬರೀ ಪೇಪರ್ ರೂಪದಲ್ಲಿ ಉಳಿದಿರುತ್ತೆ, ಇಂಪ್ಲಿಮೆಂಟ್ ಆಗಲ್ಲ. ಉದಾಹರಣೆಗೆ ಬೆಂಗಳೂರು ತಗೊಳ್ಳಿ. ಬೆಂಗಳೂರಲ್ಲಿ ಸಂಪತ್ತು ಭರಿತ ಒಂದು ಸಿಟಿ ರಾಜಧಾನಿ ಅಂದರೆ ಅದು ಬೆಂಗಳೂರು, ನಿಮಗೂ ಗೊತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನು ನಾವು ಕೊಂಡಾಡ್ತಾ ಇದ್ದೀವಿ. IT ಸಿಟಿ, IT BT ಸಿಟಿ, ಗಾರ್ಡನ್ ಸಿಟಿ ಅಂಥೇಳಿ ಎಲ್ಲ ಥರನೂ ಮಾತಾಡ್ತಾ ಇದ್ದೀವಿ. ಇವತ್ತೇನಾಗಿದೆ, ಗಾರ್ಬೇಜ್ ಸಿಟಿ ಆಗೋಗ್ಬಿಟ್ಟಿದೆ. ಬ್ರ್ಯಾಂಡ್ ಬೆಂಗಳೂರು ಇವತ್ತು ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಒಂದು ಟ್ರಾಫಿಕ್ ವ್ಯವಸ್ಥೆ ಆಗಲಿ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಏನಾದರೂ ನಡೀತಾ ಇದೆಯಾ ಕರೆಕ್ಟಾಗಿ? ಜನಕ್ಕೆ ಪ್ರತಿದಿನ ಇವತ್ತು ಒಂದು ಸಣ್ಣ ಮಳೆ ಬಂದರೆ ನೆಮ್ಮದಿಯಿಂದ ಜೀವನ ನಡೆಸೋಕ್ಕಾಗ್ತಾ ಇದೆಯಾ? ಹೇಳಿ ನನಗೆ. ಇದಕ್ಕೆಲ್ಲ ಪರಿಹಾರ ಪ್ರಾದೇಶಿಕ ಪಕ್ಷ, ಜನತಾ ದಳ. ಇವತ್ತು ನಾವು ಸಿಲ್ವರ್ ಜೂಬ್ಲಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ 25 ವರ್ಷ ತುಂಬಿದೆ. ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ನೋಡಿ, ಮೊನ್ನೆ ರಾಜ್ಯಸಭಾ ಪಾರ್ಲಿಮೆಂಟಲ್ಲಿ ಕನ್ನಡಿಗರಿಗೋಸ್ಕರ ಇವತ್ತು ನೀರಾವರಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ರು. ಕೈ ಮುಗಿದು ನರೇಂದ್ರ ಮೋದಿ ಅವರಿಗೆ ವಿನಂತಿ ಮಾಡ್ತಾ ಇದ್ರು, ಎತ್ತಿನಹೊಳೆ ಯೋಜನೆ ಬಗ್ಗೆ ಅದನ್ನು ನೆರವೇರಿಸ್ಕೊಡಿ, ನನ್ನ ರಾಜ್ಯದ ಜನರು ಕಷ್ಟಪಡ್ತಾ ಇದ್ದಾರೆ, ಉಳಿಸಿ ಅಂತೇಳಿ ಕಣ್ಣೀರು ಹಾಕಿ ಮಾತಾಡಿದ್ರು. 93 ವರ್ಷ ಈ ಇಳಿಯ ವಯಸ್ಸಲ್ಲಿ ಕೂಡ ಅವ್ರು ಯಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ನಮ್ಮ ನಾಡಿನ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಹೌದು ಮತ್ತೆ ಹೌದು, ಅವ್ರಿಗಿಷ್ಟ ಇಲ್ಲ, ಅವರ ಆರೋಗ್ಯ ದೃಷ್ಟಿಯಿಂದ ಬೇಡ ಸಾಕು ಅಂತ ಇದ್ದಾರೆ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಆಗ್ಬೋದು, ಅಮಿತ್ ಶಾಜಿ ಅವರು ಆಗ್ಬೋದು, BJPಯ ರಾಷ್ಟ್ರ ಮಟ್ಟದ ನಾಯಕರುಗಳ ಒಂದು ಅಪೇಕ್ಷೆ, ಮತ್ತೆ ಇವರು ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಮಾಜಿ ಪ್ರಧಾನಿ, ಕನ್ನಡಿಗರು ಇನ್ನೊಬ್ಬರು ಪ್ರಧಾನಮಂತ್ರಿ ಆಗೋಕ್ಕೆ ಊಹೆ ಮಾಡೋಕ್ಕೂ ಆಗಲ್ಲ ನೀವು. ಅದರಿಂದ ಅವರು ಆಗಬೇಕು, ಇನ್ನೂ ಮುಂದುವರಿಸ್ಬೇಕು ಅಂತೇಳಿ ಅವರ ಒಂದು ಆಸೆ ಇದೆ. ಬಟ್ ಇವರು ನಮ್ಮ ವರಿಷ್ಠರು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಏನಾಗುತ್ತೋ ನೋಡಬೇಕು, ಅದು ಒಂದು ಕಡೆ ಇದೆ. ಕುಮಾರಸ್ವಾಮಿ ಅವರು 28ಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಇದು ಭಗವಂತನ ಇಚ್ಛೆ ಕೂಡ ಇದೆ, ಈ ರಾಜ್ಯದ ಜನರ ಇಚ್ಛೆನೂ ಇದೆ, ಜನಾರ್ದನ ಇಚ್ಛೆನೂ ಇದೆ. ಮೈತ್ರಿಯಲ್ಲಿ ಇರೋದು ಬಿಜೆಪಿ ಜೊತೆ, ಸೊ ಅಷ್ಟು ಈಸಿಯಾಗಿ ಕುಮಾರಸ್ವಾಮಿ ಅವ್ರಿಗೆ ಹೇಗೆ? CM ಸಿದ್ದರಾಮಯ್ಯನವರೇ ರೀಸೆಂಟ್ ಆಗಿ ಹೇಳಿದ್ರು, ಈಗ ಬಿಜೆಪಿ ಒಂದು 110 ಸೀಟ್ ತಗೊಳುತ್ತೆ ಅಥವಾ 100 ಸೀಟ್ ತಗೊಳುತ್ತೆ ಅಂದ್ಕೊಳ್ಳಿ, ಇನ್ನು JDS ಏನೋ 20ರಿಂದ 30 ಸೀಟ್ ತಗೋಬಹುದು ಅಂದ್ಕೊಳ್ಳಿ. ಅದು ಹೇಗೆ ಅಷ್ಟು ಜಾಸ್ತಿ ಸೀಟ್ ತಗೊಂಡಿರೋ ಬಿಜೆಪಿ ಕಮ್ಮಿ ಸೀಟ್ ತಗೊಂಡಿರೋ JDSಗೆ ಹೇಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸೋದು ಬಿಡುತ್ತೆ ಅಂತ ಪ್ರಶ್ನೆ ಕೇಳಿದ್ರು. ಅದು ಅಫ್ಕೋರ್ಸ್ ಹಾಗೆ ಅನ್ಸುತ್ತೆ ಅಲ್ವಾ, ಸಹಜವಾಗಿ? ಅಲ್ಲ, ಇದು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿಸೈಡ್ ಮಾಡೋದು ಸಿದ್ದರಾಮಯ್ಯ ಅಲ್ಲ, ಕಾಂಗ್ರೆಸ್ ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲ. ಡಿಸೈಡ್ ಮಾಡೋದು ಯಾರು? NDA ಪಕ್ಷದ ವರಿಷ್ಠರು ಡಿಸೈಡ್ ಮಾಡ್ತಾರೆ, ಇವರೆಲ್ಲ ಡಿಸೈಡ್ ಮಾಡೋದು. ಅದು ಆಗಬೇಕು ಅನ್ನೋ ಜನರ ಅಪೇಕ್ಷೆ ಇದೆ, ಆಯ್ತಲ್ಲ? ಅದು ನೋಡೋಣ. ಅದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರು ವರಿಷ್ಠರು ನಿರ್ಧಾರ ಮಾಡಿದ್ರೆ ಅದು ಯಾರ ಕೈಲಿ ತಪ್ಸೋಕ್ಕಾಗಲ್ಲ. ಒಟ್ಟರಲ್ಲಿ ಕಾಂಗ್ರೆಸ್ಸು ಮನೆಗೆ ಹೋಗೋದು ಖಚಿತ, NDA ಸರ್ಕಾರ ಬರೋದು ನಿಶ್ಚಿತ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗೋದು ಕೂಡ ಖಚಿತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.